ಏನು ಹೇಳು. ಹಾಂ, ಹೇಳು ಏನು ವಿಷಯ. ಬ್ಲ್ಯಾಕಿ, ಏನು ಬೆಳಗ್ಗೆಯಿಂದ ಕರಿತಾ ಇದೆಯಲ್ಲ, ಯಾಕೆ? ಹಾಂ, ಬೆಳಗ್ಗೆಯಿಂದ ಒಂದೇ ಸಮ ನಮ್ಮ ಬ್ಲ್ಯಾಕಿ ಕರಿತಾ ಇದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. ಅಥವಾ ಇವತ್ತೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಸರ್ಪ್ರೈಸ್ ಹೇಳ್ತಾ ಇದ್ದೀನಿ ನೋಡಿ. ಇವತ್ತು ನಾನು ಹೀಗೇ ಕೆಳಗಡೆ ಬರ್ತೀನಿ. ಇವತ್ತೇನೋ ಒಂದು ಹಳ್ಳಿ ಸ್ಟೈಲ್ ಲೈಫ್ ಮಾಡಿದ್ದೀನಿ ಇವತ್ತು ನಾನು. ತೋರಿಸ್ತೀನಿ ಬನ್ನಿ. ಹಳ್ಳಿ ಸ್ಟೈಲ್ ಲೈಫ್ ಮಾಡಿದ್ದೀನಿ ಇವತ್ತು ನಾನು. ನೋಡಿ, ಇವತ್ತು ಒಲೆ ಹಚ್ಕೊಂಡಿದ್ದೀನಿ. ಅದು ಒಲೆ ಹಚ್ಚಿದ್ದೀನಿ ನಾನು. ರೊಟ್ಟಿ ಮಾಡಿದೆ, ಜೋಳದ ರೊಟ್ಟಿ. ಕಲೀಲಿಕ್ಕೆ ಮಾಡಿದ್ದು ಬರಲ್ಲ. ಪಲ್ಯ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ಮತ್ತು ಬಟಾಣಿ, ಹಸಿ ಬಟಾಣಿ, ಕ್ಯಾಪ್ಸಿಕಮ್, ಕಾಲಿಫ್ಲವರ್, ಪೊಟ್ಯಾಟೊ ಎಲ್ಲ ಹಾಕಿ ಪಲ್ಯ ಮಾಡಿದ್ದೀನಿ ಇವತ್ತು. ಮಡಕೆನಲ್ಲಿ ಮಾಡಿದ್ದೀನಿ ನೋಡಿ, ಮಡಕೆನಲ್ಲಿ ಮಾಡಿದ್ದೀನಿ, ಒಲೆ ಹಚ್ಚಿದ್ದೀನಿ. ನನಗೆ ಖುಷಿ ಒಂದು ಒಲೆ ಇತ್ತು, ಹಳೇದೊಂದು ಒಲೆ ಇತ್ತು ಇಲ್ಲಿ, ನೋಡಿರಲಿಲ್ಲ. ಅದನ್ನು ಇವತ್ತು ಯೂಸ್ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ ಮಾಡಿದೆ. ನಂಗೆ ತುಂಬ ಇಷ್ಟ ಒಲೆನಲ್ಲಿ ಅಡುಗೆ ಮಾಡಲಿಕ್ಕೆ. ಬೆಳಗ್ಗೆ ಇಲ್ಲಿ ಒಲೆ ಹಚ್ಚಿದಾಗಿಂದ ನಮ್ಮ ಬ್ಲ್ಯಾಕಿ ಕರಿತಿದ್ದಾಳೆ. ನಾನು ವಿಡಿಯೋ ಮಾಡೋದು ಬೇಡ, ಸುಮ್ಮನಿರೋಣ, ಅವಳು ಎಷ್ಟಾರು ಕೂಗ್ಕೊಳ್ಳಿ ಅಂತ ಇದ್ದೆ. ಆದರೆ ಇಲ್ಲಿ ಹತ್ರ ಬಂದು ಕೂಗಿದ್ಲು, ನಾನು ಮಾತಾಡಿಸ್ಲಿಲ್ಲ. ಆಮೇಲೆ ಹಾರೋದ್ಲು, ಮತ್ತೆ ಬಂದು ಕರೆದ್ಲು, ಕೂಗಿದ್ಲು, ನಾನು ಮಾತಾಡಿಸ್ಲಿಲ್ಲ. ನಾನು ಸುಮ್ಮನೆ ರೊಟ್ಟಿ ಮಾಡೋ ಕಡೆ, ತಿಂಡಿ ತಿನ್ನೋ ಕಡೆ ಗಮನ ಹರಿಸ್ಕೊಂಡಿದ್ದೆ. ಈಗ ಬಂದು ಮತ್ತೆ ಮಾತಾಡಿಸ್ದೆ. ಬ್ಲ್ಯಾಕಿ, ಏಯ್ ಚಿನ್ನು, ಬ್ಲ್ಯಾಕಿ ಚಿನ್ನು, ಏನು ಹೇಳ್ತಿದ್ಯಾ ನೀನು? ನಂಗೆ ಗೊತ್ತಾಗ್ತಾ ಇಲ್ಲಲ್ಲ. ನಿನ್ನ ಮಗಳಲ್ಲಿ ಒಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮ್ಮ ಬ್ಲ್ಯಾಕಿ 2 ಮಕ್ಕಳ ತಾಯಿ ಈಗ. ಗೊತ್ತಾ? ನನಗೆ ಗೊತ್ತೇ ಇಲ್ಲ, ಅವಳು ಮೊಟ್ಟೆ ಇಟ್ಟಿರೋದು ಗೊತ್ತಿಲ್ಲ, ಮರಿ ಹಾಕಿರೋದು ಗೊತ್ತಿಲ್ಲ. ಯಾವಾಗಲೂ ಆ ಸಂದಿನಲ್ಲಿದೆ ನೋಡಿ, ಅಲ್ಲಿ ಆ ಸಂದಿನಲ್ಲಿ ಒಂದು ಏನೋ ಗೂಡು ಥರ ಅನಿಸ್ತು. ಗೂಡು ಹೌದೋ ಅಲ್ಲ ನಂಗೆ ಕನ್ಫರ್ಮ್ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಈ ಮರ ಬಿದ್ದಿತ್ತಲ್ವಾ, ಹಲಸಿನ ಮರ ಬಿದ್ದಿತ್ತಲ್ವಾ, ಅವಾಗಿಂದ ಅವಳಿಲ್ಲ, ಎಲ್ಲೋ ಅಲ್ಲಿ ದೂರದಲ್ಲಿ ಒಂದು ತೆಂಗಿನ ಮರ ಕಾಣುತ್ತೆ ನೋಡಿ, ಅಲ್ಲಿ ಹೋಗಿದ್ದಾಳೆ, ಅಲ್ಲಿದ್ದಾಳೆ, ಹೆಚ್ಚು ಬರ್ತಾ ಇಲ್ಲ ಈಗ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇಲ್ಲಿದೆಯಲ್ಲ, ಈ ಗೂಡಿಂದ ಇನ್ನೊಂದು ಶಬ್ದ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಮರಿಗಳ ಶಬ್ದ. ಒಂದಿನ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಏನು ಈ ಕಲ್ಲಿದೆಯಲ್ಲ, ಈ ಕಲ್ಲು ಮೇಲೆ ಇಲ್ಲಿ ಕೂರಿಸ್ಕೊಂಡಿದ್ಲು. ಆಮೇಲೆ ಯಾರಿದು ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಬ್ಲ್ಯಾಕಿ. ಕೂಗಿ ಇವಾಗ ನೋಡಿ. ಏನಮ್ಮ, ರೊಟ್ಟಿ ಬೇಕಾ? ರೊಟ್ಟಿ ತಿಂತೀಯಾ? ಏನು ಬೇಕು? ರೊಟ್ಟಿ ಹಾಕ್ಲಾ? ನಿಮ್ಮ ಪಪ್ಪಂಗೆ ಹೇಳಲ್ಲ ರೊಟ್ಟಿ ತರೋಕ್ಕೆ? ಪಪ್ಪ, ಒಳಗಡೆಯಿಂದ ಒಂದು ಪೀಸ್ ರೊಟ್ಟಿ ತಂದು ಕೊಡ್ರಿ ಇಲ್ಲಿ ಅವಳಿಗೆ. ಯಾಕೆ ನಮ್ಮ ಮಮ್ಮಿ ರೊಟ್ಟಿನೇ ಕೊಟ್ಟಿಲ್ಲಲ್ಲ? ರೊಟ್ಟಿ ಮಾಡಿದ್ಲು, ಪಲ್ಯ ಮಾಡಿದ್ಲು, ಇಲ್ಲಿ ನನ್ನ ಎದುರುಗಡೆನೇ ಮಾಡಿದ್ಲು. ನಾ ಇಲ್ಲಿ ಒಲೆ ಸರಿ ಮಾಡ್ತಾ ಇದ್ದೀನಿ. ಇವತ್ತೊಂದು ಫಸ್ಟ್ ನೋಡೋಣ ಅಂತ ಒಲೆ ಸರಿ ಮಾಡ್ತಾ ಇದ್ದೀನಿ. ಒಲೆಗೆ ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಒಂದು ಮಾಡೋಣ ಅಂತ. ಆಮೇಲೆ ರೊಟ್ಟಿ ಮಾಡಿದೆ ನೋಡಿ, ಇಲ್ಲಿ ಹೆಂಚಿಲ್ಲೇ ಇಟ್ಟಿದ್ದೀನಿ, ಇದು ವಾಶ್ ಮಾಡ್ಲಿಕ್ಕೆ ಇಟ್ಟಿರೋದು. ಅವಾಗ ಬಂದುಬಿಟ್ಟು ಕಾ ಅಂದ್ಲು. ನಾನು ಇವತ್ತು ಮಾತಾಡ್ಸೋದು ಬೇಡ ಅವಳಿಗೆ, ಸುಮ್ಮನೆ ಹಾಗೇ ಇರೋಣ, ಇವತ್ತೆಲ್ಲ ಅವಳಿಗೆ ಮಾತಾಡಿಸ್ಬಾರ್ದು ಅಂದ್ಕೊಂಡು ಇದು ಮಾಡಿದೆ. ಮಾತಾಡ್ಸೇ ಇಲ್ಲ ಅವಳಿಗೆ ನಾನು. ಮತ್ತು ಬಂದ್ಲು, ಮತ್ತು ಈಗ ಕೂಗ್ಲಿಕ್ಕೆ ಶುರು ಮಾಡಿದ್ದಾಳೆ ನೋಡಿ. ಏನು ಪುಟ, ಏನು ಹೇಳು? ನೀನು ಹೇಳ್ತಾ ಇದೆಯಾ ಏನೋ? ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ರೊಟ್ಟಿ ಅಂತನಾ? ಆಗಲೇ ಅಣ್ಣ ತಿನ್ನುವಾಗ ಒಂದು ಸ್ವಲ್ಪ ಕೊಟ್ಟನಲ್ಲ ನಿನಗೆ. ಅಣ್ಣ ತಿನ್ನುವಾಗ ಸ್ವಲ್ಪ ಕೊಟ್ಟನಲ್ಲೇ. ಬೇಕಾ ಇನ್ನೂ ಬೇಕಾ? ನೋಡಿ, ರೊಟ್ಟಿ ಬೇಕಾ ಅಂದ ತಕ್ಷಣ ಸೈಲೆಂಟ್ ಆದ್ದು. ಕೂಗ್ತಾ ಇದೆಯಾ ಇನ್ನು? ಒಳ್ಳೆಯ ಹುಡುಗಿ ನಮ್ಮ ಬ್ಲ್ಯಾಕಿ, ತುಂಬ ಒಳ್ಳೆ ಹುಡುಗಿ ಇವಳು. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ನಮ್ಮ ಬ್ಲ್ಯಾಕಿ. ನಾ ಹೇಳಿದ ಮಾತೆಲ್ಲ ಅರ್ಥ ಮಾಡ್ಕೊಳ್ತಾಳೆ, ಅವಳು ಹೇಳೋ ಮಾತೆಲ್ಲ ನಾನು ಅರ್ಥ ಮಾಡ್ಕೊಳ್ತೀನಿ. ಇವತ್ತೇನೋ ಹೇಳ್ತಾ ಇದ್ದಾಳೆ, ನನಗೆ ಇವತ್ತೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ನೋಡೋಣ, ಏಕೆಂದರೆ ಹೋದ್ಲಪ್ಪ,
ಹೋದ್ಲು ಇವಳಿಗೆ ನಾನು ಏನು ಹೇಳಿದ್ರು ಅರ್ಥ ಆಗಲಿಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋದ್ಲು ಅನ್ಸುತ್ತೆ. ಇಲ್ಲಿ ಒಂದು ಪಕ್ಷಿ ಮರಿ ಹಾಕಿತ್ತು. ಆ ಮರಿಗಳು ದೊಡ್ಡಕ್ಕಾಗಿದೆ. ಆಗಲೇ ನಾನು ರೊಟ್ಟಿ ಮಾಡುವಾಗ ಒಂದು ಮರಿ ಕೂತಿತ್ತು, ಆಮೇಲೆ ಹಾರೋಗಿದ್ದೆ ಅನ್ಸುತ್ತೆ. ಕೂಗ್ತಾ ಇತ್ತು, ಮೈಯೆಲ್ಲ ತುರಿಸ್ಕೊಳ್ತಾ ಇತ್ತು. ಒಂದು ದೊಡ್ಡ ಕೊಕ್ಕರೆ ಇದೆ ಇಲ್ಲಿ. ಈ ಮರ ತುಂಬ ಕೊಕ್ಕರೆಗಳು. ಫಸ್ಟ್ ಬಂದಿದ್ದು ಒಂದೇ ಕೊಕ್ಕರೆ, ಈಗ ಅದ್ರ ಸಂಸಾರನೇ ಅದ್ರಲ್ಲಿ ಅಡಗಿಬಿಟ್ಟಿದೆ. ಆ ಕೊಕ್ಕರೆ ಸಂಸಾರನೇ ಆ ಮರ ತುಂಬ ಅಡಗಿದೆ. ಇರಲಿ, ನಮ್ಮ ಬ್ಲ್ಯಾಕಿಗೆ ಒಂದು ಸ್ವಲ್ಪ ಏನಾದ್ರು ತಿನ್ನೋಕೊಟ್ಟು ಹೋದ್ಲು ನೋಡ್ರಿ. ಕೋಪ ಮಾಡ್ಕೊಂಡು ಹೋದ್ಲು. ಅವಳು ಬರ್ತಾಳೆ ಈಗ, 10 ನಿಮಿಷ ಅವಳು ಕೋಪ. ನಮ್ಮ ಬ್ಲ್ಯಾಕಿಗೆ ಕೋಪ 10 ನಿಮಿಷ, ಬರ್ತಾಳೆ ಈಗ. ಓಕೆ ಬಾಯ್ ಫ್ರೆಂಡ್ಸ್. ನೋಡಿ ಸೂರ್ಯ ಹೇಗೆ ಇಣಕ್ತಾ ಇದ್ದಾನೆ. ಕಳ್ಳ ಸೂರ್ಯ, ಹೆಣ್ಕಿ ನಮ್ಮ ವೀಕ್ಷಕರನ್ನೆಲ್ಲ ನೋಡ್ತಾ ಇದೆಯಾ? ಕಳ್ಳ ನೋಡಿ, ನಮ್ಮ ಸೂರ್ಯ ನೋಡಿ ಹೇಗೆ ನಂಗೆ ಕಣ್ಣು ಹೊಡಿತಾ ಇದ್ದಾನೆ. ನಾಳೆ ರಥಸಪ್ತಮಿ ಅಲ್ವಾ, ರಥದ ಮೇಲೆ ಕುತ್ಕೊಂಡು ಬರ್ತಾನೆ ಇಲ್ಲಿಗೆ ನೋಡಿ. ಬಾಯ್ ಸೂರ್ಯದೇವ. ಫ್ರೆಂಡ್ಸ್, ಇದನ್ನು ಸುಮ್ಮನೆ ನನ್ನ ಬ್ಲ್ಯಾಕಿನ ತೋರಿಸ್ಲಿಕ್ಕೆ ಮಾಡಿದಂಥ ವಿಡಿಯೋ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮಗೆ ಅನಿಸಿದ ರೀತಿ ಕಾಮೆಂಟ್ ಹಾಕಿ. ಆದರೆ ಕಾಮೆಂಟ್ ಒಳ್ಳೇದಿರಲಿ. ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಬಾಯ್.